ಇನ್ನು ಬೆಂಗಳೂರಿನಲ್ಲಿ ರಸ್ತೆ ಅಧ್ವಾನಗಳ ಬಗ್ಗೆ ನಿಮಗೆ ಪುಂಖಾನುಪುಂಖವಾಗಿ ಜನ ಸರ್ಕಾರವನ್ನು ಬೈತಾ ಇದ್ದಾರೆ. ಎಷ್ಟು ಹೇಳಿದರೂ ಕೂಡ ರಸ್ತೆ ಸರಿ ಹೋಗ್ತಾ ಇಲ್ಲ ಅಂತ. ಈಗ ಆನೇಕಲ್ನಲ್ಲಿ ಗುಂಡಿ ಮುಕ್ತ ರಸ್ತೆಗಾಗಿ ಬೀದಿಗಿಳಿದಿದ್ದಾರೆ IT ಮಂದಿ. ಆನೇಕಲ್ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಆನೇಕಲ್ ತಾಲೂಕು ಕಚೇರಿ, ಆನೇಕಲ್ ಸುತ್ತಮುತ್ತ ರೋಡೆಲ್ಲ ಹದಗೆಟ್ಟೋಗಿದೆ, ಎಲ್ಲ ಗುಂಡಿ ಬಿದ್ದಿದೆ. ಗುಂಡಿ ಮುಚ್ಚಿ ಜೀವ ಉಳಿಸಿ ಅಂತ ಪ್ರತಿಭಟನೆ. ಗುಂಡಿ ಮುಚ್ಚಿ ಜೀವ ಉಳಿಸಿ ಅಂತ ಗುಂಡಿ ಮುಕ್ತ ರಸ್ತೆಗಾಗಿ ಬೀದಿಗಿಳಿದಿದ್ದಾರೆ IT. ಏನು ಮಾಡೋಕ್ಕಾಗುತ್ತೆ ಪಾಪ, ಎಲ್ಲ ಕಡೆನೂ ಹಾಗಾಗಿತ್ತು. ಗುಂಡಿ ಮುಚ್ಚೋದಕ್ಕೆ ತಮಗೆ ತಾವೇ ಡೆಡ್ಲೈನ್ ಹಾಕ್ಕೊಂಡಿದ್ರು GBA ಅವರು. ಕೆಲವು ಕಡೆ ಮುಚ್ಚಿದ್ದಾರೆ, ಕೆಲವು ಕಡೆ ಮುಚ್ಚಿಲ್ಲ, ಕೆಲವು ಕಡೆ ಮಾಡಿದ್ದಾರೆ ಕೆಲಸ. ಇದೆಲ್ಲ ಬೆಂಗಳೂರು ಔಟ್ಸ್ಕರ್ಟ್ಸ್ಗೆ ಬರೋದು, ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಲೆಕ್ಕಾಚಾರ. ನಾವು ಎಷ್ಟು ಒಂದು 3 ವರ್ಷದಿಂದ ಇಲ್ಲೇ ಓಡಾಡ್ಕೊಂಡಿದ್ದೀವಿ. ಆನೇಕಲ್ ಸುತ್ತಲೂ ಎಲ್ಲೂ ರೋಡ್ ಚೆನ್ನಾಗಿಲ್ಲ ಸರ್. ನಾವು ಮಕ್ಕಳನ್ನ ಹಾಕೊಂಡು ಸ್ಕೂಲ್ಗೆ ಡೈಲಿ ಮಾರ್ನಿಂಗು ಈವ್ನಿಂಗು ಓಡಾಡಲೇಬೇಕಾಗತ್ತೆ. ತುಂಬ ರೋಡ್ಗಳು ಈ ಮಳೆ ಬಂದರೆ ಅಂತೂ ಹದಗೆಟ್ಟೋಗಿದ್ದಾವೆ ರೋಡ್ಗಳು. ತುಂಬ ಹಳ್ಳೆಗಳು, ತುಂಬ ಓಡಾಡೋಕ್ಕೆ ಆಗಲ್ಲ. ಮತ್ತೆ ಅವರು ಹಾಕ್ತಾರೆ ಸರ್, ನಾವು ಕೇಳಿದಾಗ ಹಾಕ್ತಾರೆ, ಸ್ವಲ್ಪ ತೇಪೆ ಹಾಕ್ಕೊಂಡು ಬರ್ತಾರೆ, ಮತ್ತೆ ಅದನ್ನು ಕಿತ್ತೋಗ್ಬಿಡುತ್ತೆ. ಒಂದು ಮಳೆ ಬಂತು ಅಂದರೆ ಎಲ್ಲ ಹಳ್ಳ ಬಿದ್ದೋಗ್ಬಿಡುತ್ತೆ ಸರ್. ಏನಂತ ಅವ್ರು ಅಷ್ಟಷ್ಟು ತೇಪೆ ಹಾಕ್ಕೊಂಬಂದ್ರೆ ಏನು ಸರ್, ಏನಾಗುತ್ತೆ ಹೇಳಿ? ದಿನ ಇದು ಎಷ್ಟು ಕಷ್ಟ ಆಗ್ತಾ ಇದೆ, ದಿನ ಸಂಕಟ, ದಿನ ನರಕ ಆಗ್ತಾ ಇದೆ. ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಕೇಳ್ಕೊಂಡ್ರು ನಮಗೆ ರಸ್ತೆ ಬರ್ತಾ ಇಲ್ಲ. ಚಿಕ್ಕ ಮಕ್ಕಳು ಟ್ರಾವೆಲ್ ಮಾಡ್ತಾ ಇರ್ತಾರೆ ದಿನ. ಆ ಬಸ್ ಒಂದಿನ ಬಸ್ಸೇ ಬಿದ್ದೋಗಿತ್ತು. ಆ ಬಸ್ಸಿನ ಮಕ್ಕಳಿಗೆ ಏನಾದರೂ ಅನಾಹುತ ಆಗಿದ್ರೆ ಯಾರು ಸಹ ಹೊಣೆ ಇದಕ್ಕೆ? ದಿನ MLAಗಳು MP ಗಳು ಎಲ್ಲರೂ ಇದೇ ರೋಡಲ್ಲೇ ಓಡಾಡ್ತಾ ಇದ್ದಾರೆ. ರಸ್ತೆ ಕಿತ್ಕೊಂಡು ಹೋಗಿದ್ರು ಅವರು ಏನು ಕೇರ್ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಯಾರು ಹೊಣೆ? ದಿನ ನಾವು ಎದ್ದು ಬಿದ್ದು ಶಾಲೆಗೆ ಮಕ್ಕಳನ್ನ ಬಿಡೋದಕ್ಕಾಗಲಿ ಕರ್ಕೊಂಬರೋದಕ್ಕಾಗಲಿ ಹೋಗಲೇಬೇಕಾಗುತ್ತೆ. ನಾವೇನು ಕೇಳ್ತಾ ಇಲ್ಲ, ರೋಡ್ ಚೆನ್ನಾಗಿ ಮಾಡಬೇಕು. ಮಾಡಿದ್ರು ಟೆಂಪ್ರರಿ ಮಾಡಿರ್ತಾರೆ, ಎಲ್ಲ ಗುಂಡಿ ಮುಚ್ತಾರೆ ಹೋಗ್ಬಿಡ್ತಾರೆ. ತುಂಬ ಆಕ್ಸಿಡೆಂಟ್ ಆಗಿದ್ದಾವೆ. ಭಾಳಷ್ಟು ಜನ ಮನೆಯಲ್ಲೆಲ್ಲ ಕೈಯೆಲ್ಲ ಫ್ರ್ಯಾಕ್ಚರ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ತುಂಬ ಕಷ್ಟ ಆಗ್ತಿದೆ. ನಾವು ಇವತ್ತೆಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೇವೆ. ನಾವು ತುಂಬ ನೊಂದ್ಕೊಂಡು ಬಂದಿದ್ದೇವೆ, ಬೇಜಾರು ಮಾಡ್ಕೊಂಡು ಬಂದಿದ್ದೇವೆ. ನಾವೇನು ಜಾಸ್ತಿ ಏನು ಕೇಳ್ತಾ ಇರಲ್ಲ. ಒಂದು ಇನ್ಫ್ರಾಸ್ಟ್ರಕ್ಚರ್, ಒಂದು ರೋಡ್ ಇರಬೇಕಲ್ಲ. ಸ್ಕೂಲಿಗೆ ಹೋಗೋಕೆ ಎಷ್ಟು ಸ್ಕೂಲ್ಸ್ ಇದೆ, ಎಷ್ಟು ಮಕ್ಕಳು ಕಷ್ಟಪಡ್ತಿದ್ದಾರೆ, ಎಷ್ಟು ಪೇರೆಂಟ್ಸ್ ಕಷ್ಟಪಡ್ತಿದ್ದಾರೆ, ಎಷ್ಟು ಮನೆಯಲ್ಲಿ ಎಷ್ಟು ಜನಕ್ಕೆ ಆಕ್ಸಿಡೆಂಟ್ ಆಗಿದೆ.